ಹಾಯ್ ಗಾಯ್ಸ್, ವೆಲ್ಕಮ್ ಟು ಕನ್ಸು ಟೆಕ್ ಪಾರ್ಕ್. ಇದು ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಲ್ಲಿ ಸತತವಾಗಿ 16 ವರ್ಷ 2007ರಿಂದ 2022 ಟಿಲ್ ನಾವು 2023ವರೆಗೂ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಾನು ನನ್ನ ಆಫೀಸಲ್ಲಿ ಕೆಲಸ ಮಾಡಿದ್ದೀನಿ. ಲ್ಯಾಬ್ ಇನ್ಫೋಟೆಕ್ ಆಗಿರ್ಬೋದು, ಜೆಸ್ಸಿ ಟೆಕ್ನಾಲಜಿ ಆಗಿರ್ಬೋದು, ಕನ್ಸು ಟೆಕ್ ರೈಟ್ ನಾವು ಕನ್ಸು ಟೆಕ್ ಪಾರ್ಕ್ ಆಗಿರ್ಬೋದು. ನಾವು ಮೋಸ್ಟ್ ಆಫ್ ಆಲ್ ಕೇಸಸಲ್ಲಿ ಪರ್ ಇಯರ್ ಅವರೇಜ್ ಪ್ರಕಾರ ನೋಡಬೇಕಂದ್ರೆ 5000 to 6000 ಲ್ಯಾಪ್ಟಾಪ್ಸ್ ನಮ್ಮ ಆಫೀಸಿಂದ ಔಟ್ಪುಟ್ ಅಂದರೆ ರಿಪೇರಿಯಾಗಿ ಆಚೆ ಹೋಗಿದೆ ಆಲ್ಮೋಸ್ಟ್ ಕೇಸಸಲ್ಲಿ. ಸೊ ಈಗ ಬೆಂಗಳೂರಲ್ಲಿ ನಾವು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಸರಿ ಸುಮಾರು 1.5 2 years ಆಗಿ ಬಂತು ನಿಯರ್ಲಿ. ಸೊ ಏನಿದೆ ಇನ್ಸ್ಟಿಟ್ಯೂಟ್ದು, ನಮ್ಮ ಇನ್ಸ್ಟಿಟ್ಯೂಟ್ದು ಒಂದು ಫೆಸಿಲಿಟಿ ಏನಿದೆ, ಯಾಕೆ ನಮ್ಮ ಇನ್ಸ್ಟಿಟ್ಯೂಟ್ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ ನಾನು ಹೇಳ್ಕೊಡ್ತೀನಿ ಎಕ್ಸಾಕ್ಟ್ಲಿ. ನಮ್ಮಲ್ಲಿ ಬೇಸಿಕ್ ಎಲೆಕ್ಟ್ರಾನಿಕ್ಸಿಂದ ಹಿಡ್ಕೊಂಡು ವಿತ್ ಪ್ರಾಕ್ಟೀಸ್ ಜೊತೆಗೆ ಲ್ಯಾಪ್ಟಾಪ್ ಅಸೆಂಬಲ್ ಆ್ಯಂಡ್ ಡಿಸಸೆಂಬಲ್, ವಿತ್ ಪ್ರಾಕ್ಟೀಸ್ ಜೊತೆಗೆ ಡೆಡ್ ಲ್ಯಾಪ್ಟಾಪ್ನ ಯಾವ ಥರ ರೆಡಿ ಮಾಡೋದು, ಟ್ರ್ಯಾಕ್ ಲೆವೆಲ್ ಅಂದರೆ ಏನಿರುತ್ತೆ, ಬಿ ಜಿ ಎ ಲೆವೆಲ್ ಅಂದರೆ ಯಾವ ಥರ ವರ್ಕ್ ಆಗುತ್ತೆ, ಬಯೋಸ್ ರೀಪ್ರೋಗ್ರಾಮಿಂಗ್ ಏನು, ಐ ರೀಪ್ರೋಗ್ರಾಮಿಂಗ್ ಏನು, ಬಯೋಸ್ ಎಡಿಟಿಂಗ್ ಏನು, ಲೇಟೆಸ್ಟಾಗಿ ಈಗ ಮಾರ್ಕೆಟಲ್ಲಿ ಬಂದಿರೋಂಥ ಬಯೋಸ್ ಚಿಪ್ ಯಾವ ಥರ ಇದೆ, ಅದಕ್ಕೆ ಯಾವ ಸಾಕೆಟಿಂದ ರೀಪ್ರೋಗ್ರಾಮಿಂಗ್ ಮಾಡ್ತೀವಿ, ರೀಪ್ರೋಗ್ರಾಮಿಂಗ್ ಮಾಡೋಕ್ಕೆ ಲ್ಯಾಪ್ಟಾಪ್ ಕಂಡೀಷನ್ ಯಾವ ಥರ ಇರಬೇಕು, ಇದೆಲ್ಲ ಮೋಸ್ಟ್ ಆಫ್ ಆಲ್ ನಿಮಗೆ ಕ್ಲಾಸಸ್ಸಲ್ಲೇ ಕವರ್ ಆಗುತ್ತೆ. ಗೈಸ್, ನಮ್ಮಲ್ಲಿ ನಾವೇ ಬೆಟರ್ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಮ್ಮಲ್ಲಿ ಮೋಸ್ಟ್ ಆಫ್ ಆಲ್ ನಿಮ್ಗೆ ಕೊಡ್ತಿರೋದು ನಾವು ಪ್ರಾಕ್ಟಿಕಲ್ ವರ್ಕ್ಸ್. ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಏನಾಗ್ತಾಯಿದೆ ನನಗೆ ಗೊತ್ತಿಲ್ಲ, ಬಟ್ ಬೇರೆ ಇನ್ಸ್ಟಿಟ್ಯೂಟಿಂದ ಬಂದಿರೋ ಸ್ಟೂಡೆಂಟ್ಗಳು ನನ್ನ ಇನ್ಸ್ಟಿಟ್ಯೂಟಲ್ಲಿ ಇದ್ದಾರೆ. ವಿದಿನ್ ಅ ವೀಕ್ ಈ ಬ್ಯಾಚ್ ಆಲ್ರೆಡಿ ರನ್ ಆಗ್ತಿರೋ ಬ್ಯಾಚಲ್ಲಿ ಇದ್ದಾರೆ. ಈಗ ವಿದಿನ್ ಅ ವೀಕ್ ಆರ್ 10 days ನಾನು ಅವ್ರದ್ದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅವ್ರ ಬಾಯಿಂದ ನೀವು ಕೇಳಿ ಅವ್ರು ಏನು ಹೇಳ್ತಾರೆ ಅಂತೇಳಿ. ಮೋಸ್ಟ್ ಆಫ್ ಆಲ್ ಈಗೊಂದು 10 ಇಲ್ಲ 15 20 30 50 ಲ್ಯಾಪ್ಟಾಪ್ಗಳದ್ದು ಸ್ಕ್ರ್ಯಾಪ್ ಬೋರ್ಡ್ಗಳನ್ನ ಎದುರುಗಡೆ ಇಟ್ಕೊಂಡ್ಬಿಟ್ಟು ಮಲ್ಟಿಮೀಟ್ರ್ ಬಜರ್ ಮೋಡಲ್ಲಿ ಇಟ್ಕೊಂಡು ಟ್ರೇಸ್ ಔಟ್ ಮಾಡೋದ್ರಿಂದ ವೋಲ್ಟೇಜಲ್ಲಿ ಕಟ್ ಆಫ್ ಆಗ್ತಾ ಇದೆ. ಕರೆಕ್ಟ್, ವೋಲ್ಟೇಜ್ ಯಾಕೆ ಕಟ್ ಆಫ್ ಆಯಿತು, ಅದು ಕಟ್ಟಾಗಿರೋ ರೀಸನ್ ಏನು, ಇದು ಯಾವುದೂ 100% ನಿಮಗೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಲೈವಲ್ಲಿ ಟೆಕ್ನಿಕಲ್ ಲ್ಯಾಪ್ಟಾಪ್ ಇಸ್ ನಥಿಂಗ್ ಬಟ್ ಎ ಟೆಕ್ನಿಕಲ್ ವಿತ್ ಪ್ರಾಕ್ಟಿಕಲಲ್ಲೇ ಕಲ್ತ್ರೇ ನಿಮ್ಗೆ ಇದನ್ನು ಅರ್ಥ ಆಗೋದು ಹೊರತು ಯಾವುದೇ ಕಾರಣದಿಂದ ಮುಂಬೈಗೆ ಹೋಗಿ, ಡೆಲ್ಲಿಗೆ ಹೋಗಿ, ದುಬೈಗೆ ಹೋಗಿ, ಎಲ್ಲೋ ಹೋಗಿ ನಾನು ಕಲ್ತ್ಕೊಂಬಂದಿದ್ದೀನಿ ಅಂತಂದ್ರೂ ಥಿಯರಿಗಳಲ್ಲಿ 100% ಮೈಂಡಲ್ಲಿ ಹೋಗಲ್ಲ. ಆ್ಯಸ್ ವೆಲ್ ಆ್ಯಸ್ ನನ್ನ ಪ್ರಕಾರ ನಿಮ್ಗೆ ಹೇಳ್ಕೊಡೋ ಫ್ಯಾಕಲ್ಟಿ ಇಸ್ ನಥಿಂಗ್ ಬಟ್ ಒಬ್ಬ ಟ್ರೈನರ್ ಈಸ್ ನಥಿಂಗ್ ಬಟ್ ಎ ಫ್ಯಾಕಲ್ಟಿ ಆರ್ ಟ್ರೈನರ್ ಇಸ್ ನಥಿಂಗ್ ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿತ್ತು ಅಂತಂದರೆ 100% ನಿಮಗೆ ಬರೋ ನಾಲೆಜು ತುಂಬ ಇರುತ್ತೆ. ಯಾಕಂತಂದರೆ ಬೀಪ್ ಕೋಡ್ಗಳಲ್ಲಿ ಜಸ್ಟ್ ನಾವು ಬರೆಸ್ಬೋದು, ಎಕ್ಸಿಕ್ಯೂಟ್ ಯಾವ ಥರ ಮಾಡ್ತೀರಾ. ಎಚ್ ಪಿ ಯಲ್ಲಿ ಬ್ಲಿಂಕಿಂಗ್ ಕೋಡ್ ಬರುತ್ತೆ, ಬರೆಸ್ಬೋದು, ಎಕ್ಸಿಕ್ಯೂಟ್ ಯಾವ ಥರ ಮಾಡ್ತೀರಾ. ರೈಟ್, ಬ್ಯಾಟ್ರಿ ಹಾಕ್ತೀನಿ, ಮದರ್ ಬೋರ್ಡ್ ಶಾರ್ಟ್ ಆಗ್ತಾಯಿದೆ, ಬೇರೆ ಬ್ಯಾಟ್ರಿ ಹಾಕ್ತಿದ್ದೀನಿ, ಮದರ್ ಬೋರ್ಡ್ ಶಾರ್ಟ್ ಆಗ್ತಾಯಿದೆ, ಬಟ್ ಅಡಾಪ್ಟರಿಂದ ಆನ್ ಆಗ್ತಾಯಿದೆ. ಟೆಕ್ನಿಕಲ್ ಇಶ್ಯೂಸ್ ತುಂಬ ಇದೆ. ಯಾವ ಥರ ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತೀವಿ ನಮ್ಮ ಕನ್ಸು ಟೆಕ್ ಪಾರ್ಕಲ್ಲಿ. ಒಂದು 15 days ಕೋರ್ಸ್ ಇರ್ತದೆ. ಇದರಲ್ಲಿ ನಿಮಗೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್, ಅಸೆಂಬಲ್ ಡಿಸಸೆಂಬಲ್, ಲ್ಯಾಪ್ಟಾಪ್ ಪ್ರಾಕ್ಟೀಸು, ಕಾರ್ಡ್ ಲೆವೆಲ್, ಚಿಪ್ ಲೆವೆಲ್, ಟ್ರ್ಯಾಕ್ ಲೆವೆಲ್, HNT ಟ್ರೈನಿಂಗ್ ಕಂಪ್ಲೀಟಾಗಿ ಇದ್ರಲ್ಲಿ ಒಂದು ಬಂತು ಅಂತಂದರೆ, ರಿಮೈನಿಂಗ್ 15 days ನಾವೇನು ಮಾಡಿದ್ರೆ ಇಂಟ್ರಿಶಿಪ್ ಕೋರ್ಸ್ ಅಂತ ಒಂದು ಮಾಡಿದ್ದೀವಿ. ಆ ಕೋರ್ಸ್ ಒಳಗಡೆ ದ ಡೀಲರ್ಸ್ ಕಡೆಯಿಂದ ಇಲ್ಲ ಎಂಡ್ ಯೂಸರ್ಸ್ ಕಡೆಯಿಂದ ಇಲ್ಲಾಂದರೆ ಒಂದು ವಾಕಿನ್ಸ್ ಥ್ರೂಯಿಂದ ನಮ್ಮ ಹತ್ರ ಬರೋ ಲ್ಯಾಪ್ಟಾಪ್ಗಳನ್ನ ನಾವು ಆ ಸ್ಟೂಡೆಂಟ್ ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ, ಎಷ್ಟು ಮಟ್ಟಿಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದಕ್ಕೆ ಆ ಸ್ಟೂಡೆಂಟ್ ಥ್ರೂನೇ ನಾವು ಆ ಲ್ಯಾಪ್ಟಾಪ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ಸೋಕ್ಕೆ ನಾವು ಆ ಸ್ಟೂಡೆಂಟಿಗೆ ಪ್ರಿಪೇರ್ ಮಾಡ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ ಅವರ್ ಕನ್ಸು ಟೆಕ್ ಪಾರ್ಕ್ ಒಂದು. ಸೊ ಯಾವುದೇ ಇನ್ಸ್ಟಿಟ್ಯೂಟಿಗೆ ಹೋಗಿ ಗೈಸ್, ನಾನು ಹೇಳ್ತಾ ಇಲ್ಲ ದ ಕನ್ಸು ಟೆಕ್ ಪಾರ್ಕ್ ಇಸ್ ದ ಬೆಸ್ಟ್ ಇನ್ ಬ್ಯಾಂಗ್ಳೂರ್ ಆರ್ ಇನ್ ಕರ್ನಾಟಕ ಅಂತೇಳಿ. ಯಾವತ್ತು ಎಲ್ಲೇ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದರೆ ನಿಮಗೆ ವಿತ್ ಬೆನಿಫಿಟ್ ಜೊತೆ ನೀವು ಅದರಿಂದ ವಿತ್ ಪ್ರಾಫಿಟ್ ಜೊತೆಗೆ ನೀವು ಅದರಿಂದ ರಿಟರ್ನ್ ಬರೋದು ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಟು ಬಿ ಫ್ರ್ಯಾಂಕ್ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಫ್ ಐ ಆಮ್ ಸ್ಪೆಂಡಿಂಗ್ ಸಮ್ ಅಮೌಂಟ್ ಎದ್ರದ್ದು ಮೇಲೆ ಯಾವುದಕ್ಕೊಂದು ಎಕ್ಸ್ಪೆನ್ಸ್ ಮಾಡ್ತಾ ಇದ್ದೀನಿ ಅಮೌಂಟ್ ಅಂದಾಗ ಅದರಿಂದ ನನಗೆ ಬೆಸ್ಟ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನಂತನಲ್ಲ, ಟು ಬಿ ಫ್ರ್ಯಾಂಕ್ ಎಲ್ಲರೂ ಯಾರೇ ಇರ್ಬೋದು, ಇನ್ವೆಸ್ಟ್ಮೆಂಟ್ ಯಾರೇ ಮಾಡ್ತಾ ಇರ್ಬೋದು, ಅವರೆಲ್ಲ ಎಕ್ಸ್ಪೆಕ್ಟೇಷನ್ ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಗೈಸ್, ನಾನೇನು ಹೇಳ್ತಿದ್ದೀನಿ, ಇನ್ಸ್ಟಿಟ್ಯೂಟ್ಗಳನ್ನು ವೆರಿಫೈ ಮಾಡ್ಕೊಳ್ಳಿ, ಫ್ಯಾಕಲ್ಟಿ ನಾಲೆಜ್ ಏನಿದೆ ನೋಡ್ಕೊಳ್ಳಿ, ಎಕ್ಸಿಕ್ಯೂಟ್ ಯಾವ ಥರ ಆಗುತ್ತೆ ವರ್ಕ್ ನೋಡ್ಕೊಳ್ಳಿ, 1 or 2 days ಡೆಮೋ ಕ್ಲಾಸಸ್ ಕೂತ್ಕೊಳ್ಳಿ. ಅದಾದಮೇಲೆ ಏನು ನಾನು ಇಲ್ಲಿ ಕಲಿಬಹುದು, ಇಲ್ಲಿ ಅಮೌಂಟ್ ನನಗೆ ಎಫರ್ಟಬಲ್ ಇದೆಯೋ ಇಲ್ಲ ಅಂತ ನೋಡ್ಕೊಳ್ಳಿ. ಕರೆಕ್ಟ್, ನಮ್ಮಲ್ಲಿ ಇದೆಲ್ಲ ಲೆಸ್ ಇದೆ. ನಮಗೆ ಏನಂತಂದರೆ ನಮ್ಮಲ್ಲಿ ಪ್ರೈಸ್ ಇಸ್ ವೆರಿ ಲೆಸ್. ಆಮೇಲೆ ಆ್ಯಸ್ ಎ ನಾನು ಫ್ಯಾಕಲ್ಟಿ ಈಗ ಆಗಿರ್ಬೋದು ಸತತ 17 ವರ್ಷದಿಂದ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿರೋ ಕಾರಣದಿಂದ ನನಗೆ ನೀವು ಯಾವುದೇ ಟೆಕ್ನಿಕಲ್ ಕ್ವೆಶನ್ಸ್ ಎದುರುಗಡೆಯಿಂದ ಕೇಳ್ತೀರ ಅಂತಂದರೆ ಐ ಆಮ್ ರೆಡಿ ಟು ಆನ್ಸರ್ ಇಟ್ ಆನ್ ದ ಸ್ಪಾಟ್ ವಿತ್ ಪ್ರಾಕ್ಟಿಕಲ್ಸ್. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮಲ್ಟಿಮೀಟ್ರನ್ನ ಯಾವ ಥರ ರೀಡ್ ಮಾಡಬೇಕು, ಮಲ್ಟಿಮೀಟ್ರಲ್ಲಿ ಬರೋ ರೀಡಿಂಗ್ಸಲ್ಲಿ ಲ್ಯಾಪ್ಟಾಪಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಡಿ ಸಿ ಪವರ್ ಏನು, ಆ್ಯಂಪಿಯರ್ ಏನು, ವೋಲ್ಟೇಜ್ ಏನು, ವ್ಯಾಟ್ಸ್ ಏನು, ಯಾಕೆ ಪರ್ಟಿಕ್ಯುಲರ್ ಲ್ಯಾಪ್ಟಾಪಿಗೆ ಪರ್ಟಿಕ್ಯುಲರ್ ಚಾರ್ಜರ್ಗಳೇ ಬರುತ್ತೆ. ಕರೆಕ್ಟ್, ಇದೆಲ್ಲ ತುಂಬ ಇದೆ ಟೆಕ್ನಿಕಲ್ ಆಗಿ. ಪ್ರತಿಯೊಂದೂ ಜಾಡವಾಗಿ ಪಿನ್ ಟು ಪಿನ್ ನಾನು ಎಕ್ಸಾಕ್ಟ್ಲಿ ಏನು ಮಾಡ್ತೀನಿ, ಇಂಟು ದ ಡೀಪ್ ಆಫ್ ದ ಮದರ್ ಬೋರ್ಡಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿಸ್ಕೊಡೋ ಅಂಥ ಏಕೈಕ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ ಇಸ್ ನಥಿಂಗ್ ಬಟ್ ಕನ್ಸು ಟೆಕ್ ಪಾರ್ಕ್. ಬನ್ನಿ ಗೈಸ್, ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಪೋಸಿಟೇ ಇದೆ ನಮ್ಮ ಆಫೀಸ್. ಬನ್ನಿ, ಸೆಟಪ್ ನೋಡಿ, ಏನಿದೆ ಅಲ್ಲಿ, ಏನು ನಡೆಯುತ್ತೆ ಕೆಲಸ, ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು
ಪ್ರತಿ ವಿಡಿಯೋದಲ್ಲೂ ನಂದೊಂದು ಹೇಳೋ ಒಂದು ಮನಸ್ಸಿಂದ ಹೇಳೋ ಒಂದು ಏಕೈಕ ಮಾತೇನಂತಂದರೆ, ಇನ್ ಕೇಸ್ ಆಫ್ ದ ಸ್ಟೂಡೆಂಟ್ಸ್ ಆರ್ ನಾಟ್ ಸ್ಯಾಟಿಸ್ಫೈಡ್, ಇನ್ ಕೇಸ್ ಆಫ್ ನಾವು ಹೇಳ್ಕೊಟ್ಟಿರೋ ವೇಯಲ್ಲಿ ಸ್ಟೂಡೆಂಟಿಗೆ ವರ್ಕ್ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಅಂತಂದರೆ, ವಾಟ್ ಎವರ್ ದ ಫೀಸ್ ವಿ ಆರ್ ಗೆಟಿಂಗ್ ಫ್ರಮ್ ಸ್ಟೂಡೆಂಟ್ಸ್, ದ 100% ವಿ ವಿಲ್ ಗಿವ್ ಹಿಮ್ ಬ್ಯಾಕ್. ನಾವು ಆ ಅಮೌಂಟ್ನ ಆ ಸ್ಟೂಡೆಂಟಿಗೆ 100% ರೀಫಂಡ್ ಮಾಡ್ತೀವಿ. ಯಾರು ಇಷ್ಟು ಡೇರಿಂಗಲ್ಲಿ ಯಾರೂ ವಿಡಿಯೋಗಳಲ್ಲಿ ಹೇಳಲ್ಲ, ಬಟ್ ನಾವು ಹೇಳ್ತಿದ್ದೀವಿ. ಯಾಕಂತಂದರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವು ಯಾವ ಥರ ನಾವು ಸ್ಟೂಡೆಂಟ್ಗಳಿಗೆ ಟ್ರೈನ್ ಮಾಡಬೇಕನ್ನೋದು ಕಂಪ್ಲೀಟ್ ಒಂದು ಫುಲ್ಲಿ ಫ್ಲೆಜ್ ಪ್ಲ್ಯಾನ್ಸ್ ಇದೆ ನಮ್ಮ ಹತ್ರ. ವಿತ್ ಲೈವಲ್ಲೇ ಲ್ಯಾಪ್ಟಾಪ್ಗಳನ್ನ ನೋಡಿಬಿಟ್ಟೆ ಲ್ಯಾಪ್ಟಾಪ್ ನಾವು ರೆಡಿ ಮಾಡೋದ್ರಿಂದನೇ ನಿಮಗೆ ಪ್ರಾಫಿಟ್ ಬೆನಿಫಿಟ್ಸ್ ಇರೋದು ಹೊರತು, ಒಂದು ಯಾವುದೋ ಒಂದು ಸ್ಕ್ರ್ಯಾಪ್ ಬೋರ್ಡ್ಗಳಲ್ಲಿ ನೀವು ಸುಮ್ಮನೆ ಟ್ರೇಸ್ ಔಟ್ ಮಾಡಿಬಿಟ್ಟು ಬಂದುಬಿಡುತ್ತೆ ಆಗುತ್ತೆ ಮಾಡಿ ಅಂತಂದರೆ ಆಗಲ್ಲ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ರೈಟ್ಸ್ ನನ್ನ ಪ್ರಕಾರ ಏನಂತಂದರೆ, ಇಫ್ ಯು ಆರ್ ಇನ್ವೆಸ್ಟಿಂಗ್ ಸಮಥಿಂಗ್ ಯು ಹ್ಯಾವ್ ಕಂಪ್ಲೀಟ್ಲಿ ರೈಟ್ಸ್ ಆನ್ ದ ಇನ್ವೆಸ್ಟ್ಮೆಂಟ್. ಕರೆಕ್ಟ್. ನೀವು ಯಾವುದೇ ಅಮೌಂಟ್ ನೀವು ಇನ್ವೆಸ್ಟ್ ನನ್ನ ಮೇಲೆ ಮಾಡ್ತಿದ್ದೀರಾ, ನನ್ನ ಇನ್ಸ್ಟಿಟ್ಯೂಟ್ ಮೇಲೆ ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೆ 100% ರೈಟ್ಸ್ ಇದೆ. ನೀವು ಕೇಳಬಹುದು, ಸರ್ ಇದಿತ್ತು, ಇದು ಯಾಕೆ ಆಗ್ತಾಯಿಲ್ಲ, ಹಿಂಗೆ ಯಾಕೆ ಆಗ್ತಾಯಿದೆ, ಈ ಥರ ಆಯಿತು ಅಂದರೆ ಏನು ಮಾಡಬೇಕು. ವಿತ್ ವೋಲ್ಟೇಜ್, ವಿತ್ ಕೂಲ್ ಟೆಸ್ಟಿಂಗ್, ವಿತ್ ವೋಲ್ಟೇಜ್ ಎರಡೂ ವೇಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ನಿಮ್ಮ ಲ್ಯಾಪ್ಟಾಪ್ಗಳು ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಕರೆಕ್ಟಾ. ಕೇಸ್ ಆಫ್ ಸ್ಟೂಡೆಂಟ್ಸ್, ಅಗೇನ್ ನಿಮ್ಮ ಮಾತು ಹೇಳ್ತೀನಿ, ಸ್ಟೂಡೆಂಟ್ಸ್ ಆರ್ ನಾಟ್ ಸ್ಯಾಟಿಸ್ಫೈಡ್ ಫ್ರಮ್ ಡ್ಯೂರಿಂಗ್ ದ ಕೋರ್ಸ್ ಅನ್ನೋದೇನು ಆಯಿತು ಅಂತಂದರೆ, ವಿ ಆರ್ ನಾಟ್ ಗೋಯಿಂಗ್ ಟು ಚಾರ್ಜ್ ಎನಿಥಿಂಗ್ ಫ್ರಮ್ ಸ್ಟೂಡೆಂಟ್ಸ್. ठीक है ಗೈಸ್, ದಿಸ್ ಇಸ್ ನಥಿಂಗ್ ಬಟ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಆಫ್ ಕನ್ಸು ಟೆಕ್ ಪಾರ್ಕ್. ಬನ್ನಿ ಗೈಸ್, ಮೀಟ್ ಆಗೋಣ. ವಿಲ್ಸನ್ ಗಾರ್ಡನ್, ಕನ್ಸು ಟೆಕ್ ಪಾರ್ಕ್ ವಿಲ್ಸನ್ ಗಾರ್ಡನ್ ಆಪೋಸಿಟ್ ಪೊಲೀಸ್ ಸ್ಟೇಷನ್ ಸೆಕೆಂಡ್ ಫ್ಲೋರ್ಲಿದೆ ನಮ್ಮ ಆಫೀಸ್. ಬಂದು ಸೆಟಪ್ನ ನೋಡಿ ನನ್ನ ಜೊತೆ ಮಾತಾಡಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂತಂದರೆ ಅಡ್ಮಿಷನ್ ಮಾಡಿ. ಎಲ್ಲೇ ಹೋಗಿ ಗೈಸ್, ಫಸ್ಟ್ ಇನ್ಸ್ಟಿಟ್ಯೂಟ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದಕ್ಕಿಂತ ನಿಮ್ಗೆ ಹೇಳ್ಕೊಡೋ ಫ್ಯಾಕಲ್ಟಿಯ ನಾಲೆಜ್ ಏನಿದೆ, ಅಲ್ಲಿಂದ ನಿಮಗೆ ವರ್ಕ್ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ಲೋ, ಅದಾದಮೇಲೆ ನೀವು ಇನ್ಸ್ಟಿಟ್ಯೂಟ್ನ ಒಂದು ಫೈನ್ ಡೇ ಒಂದು ಕೋರ್ಸ್ ಅನ್ನೋದೊಂದು ಮುಗಿಲೇಬೇಕು. ಮುಗ್ದಾಗಿ ನಿಮ್ಮ ಪ್ಲೇಸಸ್ಗಳು ಹೋದ್ಮೇಲೆ ಆ ಇನ್ಸ್ಟಿಟ್ಯೂಟಿಂದ ನಿಮ್ಗೆ ಏನು ಸಪೋರ್ಟ್ ಸಿಗುತ್ತೆ, ನಾಟ್ ಫಾರ್ 6 months, ನಾಟ್ ಫಾರ್ 1 year, ವೇರ್ ಎವರ್ ನಾನು ಇಲ್ಲಿ ಇರೋವರೆಗೂ ಆ್ಯಸ್ ಎ ಇನ್ಸ್ಟಿಟ್ಯೂಟ್ ರನ್ ಮಾಡೋವರೆಗೂ, ಆ್ಯಸ್ ಎ ಟೆಕ್ನಿಕಲ್ ನಾನು ಇಲ್ಲಿ ವರ್ಕ್ ಮಾಡ್ತಾ ಇರೋವರೆಗೂ 100% ಲೈಫ್ ಟೈಮ್ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಆಲ್ ಬೈನರಿ ಫೈಲ್ಸ್ ವಿಲ್ ಬಿ ಫ್ರೀ, ಆಲ್ ಈಸಿ ಬೈನರಿ ಫೈಲ್ಸ್ ವಿಲ್ ಬಿ ಫ್ರೀ ಟಿಲ್ ಎಂಡ್ ಆಫ್ ದ ಕನಸು ಟೆಕ್ ಪಾರ್ಕ್. ನಾನು ನಿಮಗೆ ಇದನ್ನು ಆಶ್ವಾಸನೆ ಕೊಡೋಕ್ಕೆ ಇದು ಮಾಡ್ತೀನಿ. ಯಾವುದೇ ಥರದ ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ. ಇನ್ ಕೇಸ್ ಆಫ್ ಯಾವುದೋ ಒಂದು ಹೈಯರ್ ಎಂಡ್ ಫರ್ದರ್ ಈಗ ನಡೀತಿರೋದು 12th 13th ಜನರೇಷನ್ CPU, 14, 15, 16, 17 100% ಟೆಕ್ನಾಲಜಿ ಅಂದಮೇಲೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಬಟ್ ಬಂದೇ ಬರುತ್ತೆ ಫ್ಯೂಚರಲ್ಲಿ. ಆ ಥರ CPUsಗಳು ಬಂದಾಗ, ಆ ಜನ್ರೇಷನ್ ಮೇಲೆ ವರ್ಕ್ ಮಾಡೋಕ್ಕಾಗಲಿಲ್ಲ ಅಂತಂದಾಗ, ಅಗೇನ್ ಒಂದು ಸೆಷನ್ನ ರೆಡಿ ಮಾಡ್ತೀನಿ ನಾನು ಓಲ್ಡ್ ಸ್ಟೂಡೆಂಟ್ಸಿಗೆ. ಯು ಕ್ಯಾನ್ ಕಮ್ ಡೌನ್, ಆವಾಗೂ ಬನ್ನಿ. ಆ ಸೆಕ್ಷನ್ನಲ್ಲಿ ಏನಿತ್ತು ಕೆಲಸ, ಯಾವ ಥರ ಮಾಡಿಫೈ ಆಗಿದೆ ಬೋರ್ಡು, ಯಾವ ಥರ ವೋಲ್ಟೇಜಸ್ ಈಗ ಅಪ್ಗ್ರೇಡ್ ಆಗ್ತಾಯಿದೆ, ಯಾವ ಥರ CPU ಈಗ ಮುಂಚೆ ಇತ್ತು MCH, ಆಮೇಲೆ ಆಯಿತು PCH, ಈಗ ಆಯಿತು SOC, ನಾಳೆ ಇನ್ನೊಂದು ಬರಲ್ಲ ಅಂತ ಏನು ಗ್ಯಾರಂಟಿ. ಸೊ ರೈಟ್ ನಾವು SOC ಬೋರ್ಡ್ವರೆಗೂ ನಾವು ನಿಮ್ಗೆ ಟೀಚ್ ಮಾಡ್ಬೋದು. ಫರ್ದರ್ ಇನ್ನೊಂದು ಬೋರ್ಡ್ ಬರ್ಬೋದು, ಇನ್ನೊಂದು ಎಕ್ಸ್ಟ್ರಾ ಬರ್ಬೋದು. ಆ ಸೆಷನ್ಸ್ನ ಅಗೇನ್ ನಾನು ಓಲ್ಡ್ ಸ್ಟೂಡೆಂಟ್ಸಿಗೆ ನಾನು ಪ್ರಿಪೇರ್ ಮಾಡ್ತೀನಿ. ಅಲ್ಲಿಗೂ ಬಂದು ಅಗೇನ್ ಆ ಸೆಷನ್ ಜಾಯ್ನ್ ಆಗ್ಬೋದು, ನೀವು ಕಲಿಬೋದು ಅದರಲ್ಲಿ ಏನು ನಾವು ಬಿಟ್ಟಿದ್ವಿ ಅನ್ನೋದು. ठीक है. ಸೊ ಇದು ನಮ್ಮ ಕನ್ಸು ಟೆಕ್ ಪಾರ್ಕಲ್ಲಿ ನಾವು ಟ್ರೈನಿಂಗ್ ಕೊಡ್ತಿರೋ ಒಂದು ವೇ. ಸೊ ಕಾಂಟ್ಯಾಕ್ಟ್ ಮಾಡೋಣ ಗೈಸ್, ಬನ್ನಿ ಒಂದ್ಸಲಿ ಕನ್ಸು ಟೆಕ್ ಪಾರ್ಕಿಗೆ. ಯಾವುದೇ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅಂತಂದರೆ, ಸರ್ ನನಗೀಗ ಅರ್ಧಂಬರ್ಧ ನಾಲೆಜ್ ಆಗಿದೆ ಬಟ್ ನನಗೆ ಎಕ್ಸಿಕ್ಯೂಟ್ ಆಗ್ತಾಯಿಲ್ಲ, ನಾನು ಮುಂದೆ ಏನು ಮಾಡಬೇಕು ಅನ್ನೋದಿತ್ತು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಪ್ಲ್ಯಾನ್ಸ್ ಕೊಡ್ತೀನಿ ಯಾವ ಥರ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂತ. ಇನ್ ಕೇಸ್ ಆಫ್ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾನು ಕಲ್ತಿದ್ದೀನಿ ಬಟ್ ನನಗೆ ಎಕ್ಸಿಕ್ಯೂಟ್ ಆಗ್ತಾಯಿಲ್ಲ, ನಿಮ್ಮ ಇನ್ಸ್ಟಿಟ್ಯೂಟ್ ಬಂದು ಜಾಯ್ನ್ ಆಗಬೇಕಂತ ಅನ್ನೋದಿತ್ತು ಅಂತಂದರೆ 100% ನಮ್ಮಲ್ಲಿರೋ ಫೀಸಲ್ಲಿ ನಾನು 50% ಲೆಸ್ ಆಗಿ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಬಟ್ ಒಂದು ಕಂಡೀಷನ್, ಆ ಇನ್ಸ್ಟಿಟ್ಯೂಟಿನ ಕಲ್ತಿರೋದಕ್ಕೆ ಪ್ರೂಫ್ ಆಗಿ ನೀವು ಆ ಸರ್ಟಿಫಿಕೇಟ್ ನಮ್ಗೆ ತೋರಿಸಿದ್ರೆ ಮಾತ್ರ. ठीक है guys, this is Rachel again from Kansu Tech Park. My number is 9739450230. ಭೇಟಿಯಾಗೋಣ as soon as possible. Bye guys.